ಇನ್ನು ಶಾಸಕ ಎಚ್.ಸಿ. ಮಹದೇವಪ್ಪ ಅವರಿಗೆ ಕೈ ತಪ್ಪಿದ ಸಚಿವ ಸ್ಥಾನ. ಹಾಗಾಗಿ ಸಾಮೂಹಿಕ ರಾಜೀನಾಮೆಗೆ ಕೈ ನಾಯಕರು ಮುಂದಾಗಿದ್ದಾರೀಗ. ನೋಡಿ, ಕಳೆದ ಬಾರಿ ಮಂತ್ರಿಯಾಗಿದ್ದಂಥವರು ಮಹದೇವಪ್ಪನವರು ಈ ಬಾರಿ ಕೈ ತಪ್ಪಿದೆ. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ನಾಯಕರು ಈಗ ರೊಚ್ಚಿಗೆದ್ದಿದ್ದಾರೆ. ಸಾಮೂಹಿಕ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ಗೆ ಪತ್ರವನ್ನ ಕಳುಹಿಸಿಕೊಟ್ಟಿದ್ದಾರೆ. ವಿವಿಧ ಘಟಕಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ನಾಯಕರು ತಮ್ಮ ತಮ್ಮ ಸ್ಥಾನಕ್ಕೆ, ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಕೈ ತಪ್ಪಿದ ಬೆನ್ನಲ್ಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಎಚ್.ಸಿ. ಮಹದೇವಪ್ಪನವ್ರಿಗೆ ಸಚಿವ ಸ್ಥಾನ ಕೈ ತಪ್ಪಿರುವಂತಹ ಹಿನ್ನೆಲೆ ಬೆಂಬಲಿಗರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ನೋಡ್ತಾ ಇರೋ. ಒಂದು ಕಡೆ ಪತ್ರದ ಮುಖೇನ ಬರವಣಿಗೆ ಮೂಲಕ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸಾಮೂಹಿಕವಾಗಿ. ಅಂದರೆ ಕಳೆದ ಬಾರಿ ಕೂಡ ಮುಖ್ಯಮಂತ್ರಿ ಏನು ಡಿ.ಕೆ. ಸಂಪುಟದಲ್ಲಿ ಅವಕಾಶಕ್ಕಾಗಿ ಪ್ರಯತ್ನ ಆಗಿತ್ತು. ಇನ್ನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಖಾತೆನೇ ಕೂಡ ನಿಭಾಯಿಸಿದಂಥವ್ರು ಮುನಿಯಪ್ಪ ಅವರು, ಮಹದೇವಪ್ಪನವರು. ಹಾಗಾಗಿ ಮಹದೇವಪ್ಪನವ್ರಿಗೆ ಈ ಬಾರಿ ಕೂಡ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಯಾಕಂದರೆ ಮಹದೇವಪ್ಪನವ್ರು ಕೊಡ್ತಾರೆ ಎನ್ನುವಂಥ ಚರ್ಚೆ ಕೂಡ ಇತ್ತು. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯವ್ರ ಸಂಪುಟದಲ್ಲಿದ್ದಂಥ ಹಲವು ಹಿರಿಯ ನಾಯಕರಿಗೆ ಮತ್ತೆ ಮಣೆ ಹಾಕಲಾಗಿದೆಯಲ್ಲ. ಆದರೆ ಆ ಮಣೆ ಹಾಕಿರುವಂಥ ಹೆಸರಲ್ಲಿ ಮಹದೇವಪ್ಪ ಅವರ ಹೆಸರು ಇಲ್ಲ, ಕಾಣೆಯಾಗಿದೆ. ಹಾಗಾಗಿ ಅವರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಸಾಮೂಹಿಕ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ.